ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯ ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶೀತಲ್, ಬೆಂಗಳೂರು. ದೀಪಾ ಬಾಳಿಗ, ಪುಣೆ. ದಿವ್ಯಶ್ರೀ ಚರಣ್, ಮಂಗಳೂರು. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಏಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿರುವ ಶ್ರೀ ಗುರೂಜಿ ದಿವ್ಯ ಸಂದೇಶಗಳೆಲ್ಲವೂ ತನು ಮನ ಶುದ್ಧಿಗೆಯುವ ರೋಮಾಂಚಕ ಭಾವ ಬಿತ್ತರಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ
ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿಯನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಗಂಗಾಧರ್ ಕ್ಯಾತನಹಳ್ಳಿಯಿಂದ ಪ್ರಶ್ನೆ ಕೇಳಿದ್ದಾರೆ. ಸಂಕ್ರಾಂತಿ ಹಬ್ಬದ ಮಹತ್ವ ಏನು ಹಾಗೂ ಯಥಾವತ್ತಾದ ಆಚರಣೆ ಹೇಗೆ ಮಾಡಬಹುದು ಅಂತೇಳಿ ಕೇಳಿದ್ದಾರೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗುತ್ತಾನೆ, ಆಗ ಸಂಕ್ರಾಂತಿ. ಈ ರಾಶಿ ಎನ್ನುವುದು ತೇಜಪುಂಜ. ಅಲ್ಲಿಗೆ ಹೋಗುತ್ತಾನೆ ಎಂದರೆ ಒಂದು ಚಿನ್ನದ ಆಭರಣದಿಂದ ಇನ್ನೊಂದು ಚಿನ್ನದ ಆಭರಣವನ್ನು ಆಕೆ ಧರಿಸುತ್ತಾಳೆ ಎಂದಂತೆ, ಅಥವಾ ಒಂದು ಸಕ್ಕರೆಯ ಮೂಟೆಯಿಂದ ಇನ್ನೊಂದು ಸಕ್ಕರೆಯ ಮೂಟೆಗೆ ಇರುವೆ ಹೋದಂತೆ. ಅದು ಯಾವುದು ಗಾಂಭೀರ್ಯದಿಂದ ತೆಗೆದುಕೊಳ್ಳುವ ವಿಚಾರವಲ್ಲ. ಶಕ್ತಿ ಇನ್ನೊಂದು ಕಡೆ ಶಕ್ತಿಯಾಗಿ ಹುಟ್ಟುತ್ತದೆ ಎಂದು ಸದಾಶೆಯಿಂದ ನಾವು ನೋಡಬೇಕು. ಸಂಕ್ರಾಂತಿ ಹಬ್ಬ ಅಂದರೆ ಈ ಶಕ್ತಿ ಕೇಂದ್ರ ಎಕ್ಸ್ ಶಕ್ತಿ ಕೇಂದ್ರದಿಂದ ವೈ ಶಕ್ತಿ ಕೇಂದ್ರಕ್ಕೆ ಶಕ್ತಿಯ ಪುಂಜನಾದ ಸೂರ್ಯ ಹೋಗುತ್ತಾನೆ. ಅಂದರೆ ಶಕ್ತಿಯನ್ನೇ ವರಿಸುತ್ತದೆ, ಶಕ್ತಿಯನ್ನೇ ಆಧರಿಸುತ್ತದೆ. ನಾವು ಬೇಡಬೇಕಾದೇನೆಂದರೆ ಅಂಥ ಶಕ್ತಿ ನಮ್ಮಲ್ಲಿ ಅಕ್ಷಯವಾಗಿ ಇರಲಿ, ಸದಾಕಾಲ ನಮ್ಮನ್ನು ಮುನ್ನಡೆಸಲಿ, ಎಂದಿಗೂ ನಮ್ಮನ್ನು ನಿರ್ವೀರ್ಯರಾಗಿ ಕೆಳಗೆ ಇಳಿಸದಿರಲಿ, ಸದಾಕಾಲ ಮೇಲೆ ಇರುವ ಛಾತಿ ನಮ್ಮಲ್ಲಿ ಉಕ್ಕಿಸುತ್ತಿರಲಿ. ಹೇ ಸೂರ್ಯದೇವ, 100ರಷ್ಟು ಸೂರ್ಯ ಆಂತರಿಕವಾಗಿ ಬೆಳಗುವಂತೆ ನಿನ್ನ ಡಿವೈನ್ ಮ್ಯಾಜಿಕ್ಕಿನ ಮೂಲಕ ಅಂಧಕಾರ, ಯುಗ ಯುಗಾಂತರದ ಅಂಧಕಾರವನ್ನು ನಿಶ್ಶೇಷ ಮಾಡೋ ಎಂದು ಬೇಡಿ ಭಗವಂತನ ಸೂರ್ಯನೊಟ್ಟಿಗೆ ಮಾತನಾಡಿ, ಸೂರ್ಯ ಖಂಡಿತ ಮುನ್ನುಗ್ಗಿಸುವೆ, ಶಕ್ತಿದಾತನಾಗಿರುವೆ ಎಂಬ ಅಭಯವನ್ನು ಪ್ರದಾನ ಮಾಡಿ ನಮ್ಮಲ್ಲಿ ಹೊಸ ಶಕ್ತಿ ಚೈತನ್ಯವನ್ನು ಖಂಡಿತವಾಗಿಯೂ ಆತ ಹಗಲೋ ರಾತ್ರಿಯೋ ಒಳದನಿಯ ಮೂಲಕ ಮೂಡಿಸಬೇಕು. ಅದನ್ನು ನಾವು ಕೇಳಬೇಕು. ಅದನ್ನು ಕೇಳಿ ಎಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಹಂಚುವಂತಾಗಬೇಕು. ಅದು ನಿಜವಾದ ಹಬ್ಬ. ಆಗ ಹಸಿರಾಗಲಿ ನಾಮ ಆನಂದದ ದಿಬ್ಬವೇ ನಮಗಾಗಿದೆ ಎಂಬ ಅರ್ಥದಲ್ಲಿ ಸೂರ್ಯನೇ ದೇವರು, ಸೂರ್ಯನಿಂದಲೇ ದೈವಿ ಗುಣ, ಸೂರ್ಯನಿಂದಲೇ ದಿವ್ಯಶಕ್ತಿ. ಆ ಸೂರ್ಯ ಒಳಗಡೆ ಜ್ಞಾನಜ್ಯೋತಿಯಾಗಿದ್ದಾನೆ, ಪ್ರಾಣಜ್ಯೋತಿಯಾಗಿದ್ದಾನೆ ಎಂದು ನಾವು ಎಲ್ಲರನ್ನೂ ಕೂಡ ಸಮೀಕರಿಸಿ ಸಂಧಿಸಿ ಸಂತೋಷದಿಂದ ಮಾತನಾಡುವುದೇ ಅದೇ ನಿಜವಾದ ಹಬ್ಬ. ಅಂಥ ಯೋಗ್ಯತೆ ಕ್ಯಾತನಹಳ್ಳಿಯ ಪ್ರತಿಯೊಬ್ಬರಿಗೂ ಹೆಚ್ಚಲಿ, ಸದಾಕಾಲ ಬೆಳಗುವಂತಾಗಲಿ, ಮೊಳಗುವಂತಾಗಲಿ ಎಂದು ನಾನಂತೂ ಬೇಡುತ್ತೇನೆ. ಕ್ಯಾತನಹಳ್ಳಿಯ ಎಲ್ಲ ಕೌರವರು ಅಲ್ಲ ಪಾಂಡವರು ಬೇಡುವಂತಾಗಲಿ. ಪ್ರೊಫೆಸರ್ ಮಲ್ಲಿಕಾರ್ಜುನ ಬೇಲೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಮನಸ್ಸಿನ ಯೋಚನಾ ಸಂಖ್ಯೆ ಕಡಿಮೆ ಮಾಡೋದೇ ಧ್ಯಾನದ ಉದ್ದೇಶವಂತೆ. ಯೋಚನೆ ಕಡಿಮೆ ಮಾಡುತ್ತಾ ಥಾಟ್ಲೆಸ್ ಸ್ಟೇಜಿಗೆ ಹೋಗಬೇಕಂತೆ. ಏನಿದು ಥಾಟ್ಲೆಸ್ ಸ್ಟೇಜ್ ಅಂತೇಳಿ ಕೇಳಿದ್ದಾರೆ ಡಾಕ್ಟರ್. ಈಗ ಒಂದು ಕೆಲವೆಲ್ಲ ಧ್ಯಾನದ ವಿಚಾರಗಳೆಲ್ಲ ಈ ತರ ಆಗಿದೆ ಡಾಕ್ಟರ್. ಈ ತರ ಬರ್ತದೆ. ಈಗ ಧ್ಯಾನ ಅಂದ್ರೆ ಏನು? ನಾವು ಪಂಚೇಂದ್ರಿಯ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಕೈ ಕಾಲು ಕರ್ಮೇಂದ್ರಿಯ, ಮನಸ್ಸು ಬುದ್ಧಿ ಚಿತ್ತಿ, 12 ಮಂದಿಯನ್ನು ನಾವು ನಮ್ಮ ಇಷ್ಟದ ಒಂದು ಕೇಂದ್ರದಲ್ಲಿ ನಿಲ್ಲಿಸುವುದು ಧ್ಯಾನ. ಜಪ ಬರೀ 10 ಮಂದಿ, ಪಂಚೇಂದ್ರಿಯ ಕರ್ಮೇಂದ್ರಿಯ ಮನಸ್ಸು. ತಪ ಪಂಚೇಂದ್ರಿಯ ಕರ್ಮೇಂದ್ರಿಯ ಮನಸ್ಸು ಪ್ಲಸ್ ಬುದ್ಧಿ. ಧ್ಯಾನ 3ನೇ ಹಂತ, ಅಲ್ಲಿ ಮನಸ್ಸು ಬುದ್ಧಿ ಚಿತ್ತ ಸಹ ಸೇರುತ್ತೆ. ಈ 12 ಮಂದಿಯನ್ನು ಇಷ್ಟದ ಒಂದು ಕೇಂದ್ರದಲ್ಲಿ ಸೆಂಟರ್ನಲ್ಲಿ ನಾವು ಸ್ಥಾಯಿಯಾಗಿ ನಿಲ್ಲಿಸುವುದು. ಅದು ನಿಮ್ಮ ಇಷ್ಟದ ವ್ಯಕ್ತಿ ಆದರೆ ದೇಹಕ್ಕೆ ವರ್ಚಸ್ಮಾನವಾದ ಭಗವಂತ ಸರ್ವಶಕ್ತ ಸರ್ವಜ್ಞ ಸರ್ವಂತರ್ಯಾಮಿ. ಭಕ್ತಿ ಮುಖದ 7, ಶಕ್ತಿ ಮುಖದ 7, ಯುಕ್ತಿ ಮುಖದ 7, 21 ರೂಪಗಳಲ್ಲಿ ನಿಲ್ಲಿಸಬಹುದು. ಅದಿಲ್ಲ ಅಂದರೆ ಸೂರ್ಯ ಒಂದು ಪವರ್, ಚಂದ್ರ ಒಂದು ಪವರ್, ನಕ್ಷತ್ರ ಒಂದು ಪವರ್, ಒಂದು ವಸ್ತು, ಒಂದು ಮರ. ಯೋಚನೆ ಮಾಡಿ, ಪ್ರಕೃತಿಯಲ್ಲಿರೋ ಒಂದು ಮರ, ಬಳ್ಳಿ, ಯಾವುದ್ರ ಮೇಲೂ ಏಕಾಗ್ರತೆಯಿಂದ ನೀವು ಇದ್ದಾಗ ನಿಮ್ಮ ಮನಸ್ಸು ಸ್ಥಾಯಿಯಾಗಿ ನಿಶ್ಚಿಂತತೆ, ನಿರ್ಭಯತೆ, ನಿರ್ಲಿಪ್ತತೆ, ನಿರಾಡಂಬರತೆ, ನೆಮ್ಮದಿಯನ್ನು ಪಡೆಯುತ್ತದೆ. ಅದೇ ಶಕ್ತಿಯುತವಾಗಿ ಪರವೆ ಬೀರುವ ಅಂದರೆ ವೋಲ್ಟೇಜ್ ಮೂಲಕ ನಿಮ್ಮ ಮನಸ್ಸಿನ ಅಂಧಕಾರವನ್ನು ತೆಗೆಯುವುದಂತಾದರೆ ಅದರಲ್ಲಿ ಯಥಾರ್ಥವಾಗಿ ಪ್ರಭಾವಿ ವಲಯ ಬರುತ್ತದೆ. ನಿಮ್ಮಲ್ಲಿ ಹೊಸ ಸ್ಫೂರ್ತಿ ಬರುತ್ತದೆ, ಚೈತನ್ಯ ಬರುತ್ತದೆ, ಉತ್ಸಾಹ ಬರುತ್ತದೆ. ಅದು ಆಫ್ಟರ್ ಇಫೆಕ್ಟ್ ಆಫ್ ಮೆಡಿಟೇಷನ್. ಇಲ್ಲಿ ನೀವು ನಿಜವಾಗಿ ಯಾವುದನ್ನೂ ನೀವು ನಂಬುವುದಿಲ್ಲ. ಇದೆಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗಬೇಕು ಅಂತ ಮನಸ್ಸಿನ ಉದ್ರೇಕ ಸ್ಥಿತಿಗೆ ಬ್ರೇಕ್ ಹಾಕಿದರೆ ಅದು ಮಾಡ್ತೇನೆ, ಇದು ಮಾಡ್ತೇನೆ,
ತೆಗೆದು ಬಿಡ್ತೇನೆ, ಉತ್ಸಾಹ ತುಂಬ್ತೇನೆ, ನಿನ್ನ ಬಾಯಿ ರುಚಿ ಜಾಸ್ತಿ ಮಾಡ್ತೇನೆ, ಕೈಕಾಲು ಶಕ್ತಿ ತುಂಬ್ತೇನೆ ಎಂಬ ಆ ಆತುರವನ್ನು ನೀವು ಬ್ರೇಕ್ ಮಾಡಿ ನಿಶ್ಚಿಂತತೆಯಿಂದ ಸ್ಟ್ಯಾಂಡ್ ಸ್ಟಿಲ್, ನಿಂತುಕೋ, ಸ್ತಬ್ಧನಾಗು. ಇದೀಗ ಅತ್ಯಂತ ಉದಾತ್ತವಾದ ಉತ್ತಮವಾದ ಲೆವೆಲ್ ಅನ್ನು ಬಂದಿದೆ. ಎಲ್ಲ ಇದೆ, ಏನೂ ಇಲ್ಲ. ಗಾಂಧೀಜಿ ಅಹಿಂಸಾ ಸತ್ಯಾಗ್ರಹ ನೋಡಿ, ಅದೇ ಶಕ್ತಿ ಇದೆ, ಯೂಸ್ ಮಾಡೋದಿಲ್ಲ. ತಣ್ಣಗಾಗ್ತೇನೆ, ನಾನು ನೆರವಿಗೆ ಬರುವುದಿಲ್ಲ. ಅತ್ಯಂತ ಉತ್ತಮ ಸ್ಥಿತಿ. ವೆರಿ ಏಬಲ್ ಆ್ಯಂಡ್ ನೋಬಲ್ ಬಟ್ ಆಲ್ವೇಸ್ ಡಲ್. ಅದು ಯಾರಿಗೂ ಅರ್ಥವೇ ಆಗುದಿಲ್ಲ ಡಾಕ್ಟರ್. ಅಲ್ಲ, ಅರ್ಥ ಆಗೋದು ಅವ್ರಿಗೆ, ಯಾರು ಮಾಡಿದಾರೋ ಅವ್ರಿಗೆ ಮಾತ್ರ ಅರ್ಥ ಆಗೋದು. ಅದರಿಂದ ಯೂಸ್ ಏನಿಲ್ಲ. ನಿಯಂತ್ರಣ ಮಾಡ್ತಾನೆ, ಅದು ಯಾರಿಗೂ ಉಪಯೋಗ ಇಲ್ಲ, ಏನು ಪ್ರಯೋಜನ? ಹೌದು ಡಾಕ್ಟರ್. ಈಗ ನೀರನ್ನು ಸ್ಟೋರ್ ಮಾಡ್ತೀರಿ, ಬಿಡುವುದೇ ಇಲ್ಲ, ಅದು ಬಿಟ್ಬಿಡಿ, ಎಲೆಕ್ಟ್ರಿಕ್ ಉತ್ಪಾದನೆ ಆಗಲಿ, ಸದುಪಯೋಗಕ್ಕೆ ಕೊಡಿ. ನಾನು ನಿಯಂತ್ರಣ ಮಾಡಿದ್ದೇನೆ ಅಷ್ಟೇ, ಇವ್ರ ಬೆನ್ನು ಇವರೇ ತಟ್ಕೊಂಬಿದ್ದು. ಅದಕ್ಕೆ ನಾನು ಹೇಳೋದು, ಪರಾರ್ಥವಾಗಿ ಎಲ್ಲವನ್ನು ಸಂತೋಷದಿಂದ ನೀಡಿ. ಹಲವರ ಸಂತೋಷ ನೋಡಿದಾಗ ನಿಮ್ಮ ಮನಸ್ಸು ಉಕ್ಕುತ್ತದೆ, ನಿಮ್ಮ ಹೃದಯ ವಿಶಾಲವಾಗುತ್ತದೆ. ನೀವು ನೋಬಲ್ ಆ್ಯಂಡ್ ಏಬಲ್ ಎಂಬುದನ್ನು ನೋಡಿ ನೀವು ಮೆಚ್ಚಿಕೊಂಡಂತೆ ಭಗವಂತನು ಕೂಡ ಬೇಷ್ ಅನ್ನುತ್ತಾನೆ. ಈ ಮಟ್ಟಕ್ಕೆ ನೀವು ಬೆಳಿಬೇಕು. ಬರೀ ಕೂಡಿಸ್ಕೊಂಡು ನನ್ನಲ್ಲಿ ಇಷ್ಟು ಕೆ ಜಿ ಚಿನ್ನ ಇದೆ, ಇಷ್ಟು ಕೆ ಜಿ ನನ್ನಲ್ಲಿ ಬೆಳ್ಳಿ ಇದೆ, ಇಷ್ಟು ಕೆ ಜಿ ಜಮೀನಿದೆ, ಏನು ಪ್ರಯೋಜನ? ಹಲವರಿಗೆ ಉಪಯೋಗ ಕೊಡಿ, ಅವರು ಸಂತೋಷ ಮಾಡಿ. ಬಡ್ಡಿ ಮಗ ಆಗಬೇಡಿ, ಬಡ್ಡಿ ತಗೋಬೇಡಿ, ಅವ್ರಿಗೆ ಕೊಡಿ, ನೀವೇ ಉಪಯೋಗಿಸಿ, ನೀವು ಆನಂದಿಸಿ ಅನ್ನಿ. ಆಗ ನೀವು ನೊಬಿಲಿಟಿ ಎಬಿಲಿಟಿ ಜಾಸ್ತಿ ಆಗುತ್ತೆ. ನಮಗಿಲ್ಲ, ನಿಮಗೆ ಭಗವಂತ ಬಂದ ಹರಿಸುತ್ತಾನೆ, ಆನಂದ ಹೊರಿಸುತ್ತಾನೆ, ನಿರಾಶೆಯನ್ನು ಹಾರಿಸುತ್ತಾನೆ, ಅದೇ ಲಾಭ. ಡಾಕ್ಟರ್ ಜಿ, ಈಗ ಥಾಟ್ಲೆಸ್ ಸ್ಥಿತಿ ಅಂತ ಹೇಳಿದ್ರೆ ಅದು ಎಲ್ಲಿ ಯಾವ ರೀತಿ ಇರ್ತದೆ ಡಾಕ್ಟರ್ ಜಿ? ಅಂದ್ರೆ ಏನು ಇರುವುದಿಲ್ಲ, ತಣ್ಣಗಿರುತ್ತದೆ ಅಷ್ಟೇ, ಅಲ್ಲಿ ಯಾವ ಕ್ರಿಯೇಟಿವಿಟಿ ಇರುತ್ತದೆ, ಅದು ನೋ ಯೂಸ್ ಮಾಡಿದ್ರೆ ಅದನ್ನ ನಾವು ಸಂತೋಷ ಪಡೋದು ಅಷ್ಟೇ. ಅದಕ್ಕೆ ಥಾಟ್ಫುಲ್ ಸ್ಥಿತಿಯಾಗಿ ಎಲ್ಲರನ್ನೂ ಕೂಡ ಅವರ IQ ಜಾಸ್ತಿ ಮಾಡಿ, ಅಲ್ಲಿ ಕೆಲಸ ಆಗುತ್ತಲ್ಲ. ಕ್ರಿಯೇಟಿವ್ ಸ್ಟೇಜ್ ಇದು ಡಲ್ ಸ್ಟೇಜ್, ಅದು ವೆಲ್ ಸ್ಟೇಜ್. ಹಾಗೆ ಹಾಗೆ ಡಲ್ ಸ್ಟೇಜಿಗೆ ಯಾಕೆ ಖುಷಿ ಪಡ್ತೀರಿ? ವೆಲ್ ಸ್ಟೇಜಿಗೆ ಹೋಗಿ ಅಹಂಕಾರ ಪಡಬೇಡಿ, ನನ್ನಿಂದ ಆಯ್ತಾನೆ ಮಾಡಿ, ಭಗವಂತ ಮಾಡಿಸಿದ್ದಾನೆ 0 ಆಗಿ. ಅಂದ್ರೆ ವೆಲ್ ಸ್ಟೇಜಿಗೆ ಹೋಗಿ ಬಿ 0 ಅಂಡ್ ಬಿಕಮ್ ಹೀರೋ. ಹೇಗಿದೆ ಪರಮಾದ್ಭುತ. ಆದ್ರೆ ಇದನ್ನೇ ಡಾಕ್ಟರ್ ಜಿ, ಥಾಟ್ಲೆಸ್ ಸ್ಥಿತಿಯನ್ನೇ ಅಂದ್ರೆ ಅದನ್ನೇ ಒಂದು ಹೈಯೆಸ್ಟ್ ನಾನು ಕಂಟ್ರೋಲ್ ಮಾಡಿದ್ದೇನೆ. ಇವ ಯಾರು ಬಡ್ಡಿ ಮಗ ಕಂಟ್ರೋಲ್ ಮಾಡೋಕೆ? ಭಗವಂತನ ಶಕ್ತಿಯಿಂದ ಕಂಟ್ರೋಲ್ ಆಗಿದೆ. ಅಲ್ಲಿ ಭಗವಂತನ ಮರೀತಾರೆ, ಅದು ಹೆಚ್ಚು ದಿನ ಬರುವುದಿಲ್ಲ, 1 ವರ್ಷದೊಳಗೆ ಚಿಲ್ಲಾಪಿಲ್ಲಿ ಆಗುತ್ತೆ. ಅಲ್ಲಿ ಭಗವಂತ ಬರುವುದಿಲ್ಲ ಅಲ್ಲ ಡಾಕ್ಟರ್ ಜಿ? ಭಗವಂತ ಬರುವುದಿಲ್ಲ. ನಾನು ಕಂಟ್ರೋಲ್ ಮಾಡಿದ್ದೀನಿ, ನಾನು ಬಂದಾಗ ಭಗವಂತ ಬರ್ತಾನ? ಬರುವುದಿಲ್ಲ ಡಾಕ್ಟರ್ ಜಿ. ಹೇ ಭಗವಂತ, ನಿನ್ನ ಮೂಲಕ ನಾನು ಕಂಟ್ರೋಲ್ ಮಾಡುವಂತೆ ಹರಸಿದ್ಯಲ್ಲ, ಹೌ ಗ್ರೇಟೆಸ್ಟ್ ಯು ಆರ್. ಕಣ್ಣು ತುಂಬಬೇಕು. ತತ್ಕಾಲ ಕಡ್ಡಿಲಿಯೇ ಈಗ ಉರಿತದೆ, ಈ ದಿನ ಉರಿತದೆ, ನಾಳಕತೆ ನಾರಾಯಣ ಬಲ ಅಷ್ಟೇ. ಇದು ಡಾಕ್ಟರ್ ಜಿ ಮನಸ್ಸನ್ನು ಈ ವ್ಯಾಕ್ಯೂಮ್ ಮಾಡೋದು ಅಂತ ಹೇಳಿ ಹೇಳ್ತಾರೆ. ವ್ಯಾಕ್ಯೂಮ್ ಮಾಡಿ ಭಗವಂತನಲ್ಲಿ ಸ್ಥಿರ ಮಾಡಿ, ಆಗ ಅದು ಯೂಸ್ಫುಲ್ ಆಗುತ್ತೆ. ಬರೀ ವ್ಯಾಕ್ಯೂಮ್ ಮಾಡಿ ನೋ ಯೂಸ್ ಇಟ್, ಅಲ್ಲಿ ಯಾರಿಗೂ ಲಾಭ ಇಲ್ಲ. ಅದು ಇದು ಸೇಮ್ ಥಾಟ್ಲೆಸ್ ಸ್ಟೇಜ್ ಸೇಮ್. ವ್ಯಾಕ್ಯೂಮ್ ಮಾಡಿ ನೋ ಯೂಸ್ ಇಟ್. ವ್ಯಾಕ್ಯೂಮ್ ನಲ್ಲಿ ಭಗವಂತನ ಕೂರಿಸಿ, ಎಲ್ಲ ರೂಮ್ ಎಲ್ಲ ಖಾಲಿ ಮಾಡಿ, ಅಲ್ಲಿ ಭಗವಂತನಿಗೆ ಮಾತ್ರ ಸಿಂಹಾಸನ ಮಾಡಿ ಕೊಡಿ. ಎಷ್ಟು ಅದ್ಭುತ. ರೂಮ್ ಎಲ್ಲ ಖಾಲಿ ಮಾಡಿ ಎಂತ ಮಾಡುದು, ಆಮೇಲೆ ನಿದ್ದೆ ಮಾಡುದು. ಅವ್ರಿಗೆ ಏನ್ ಗೊತ್ತಾ, ತಾನೊಂದು ಜನ ಅಂತ ಆಗ್ಬೇಕು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರೆ ಇವ್ರು ನಿಂತ್ಕೊಂಡು ಊಟ ಮಾಡ್ತಾರೆ, ಯಾಕಂದ್ರೆ ಎಲ್ಲರೂ ಕೂತಿದ್ದಾರೆ, ನಾನು ನಿಲ್ಬೇಕು ಅಷ್ಟೇ. ಅದ್ರಲ್ಲಿ ಅಲ್ಲಿ ವ್ಯಾಕ್ಯೂಮ್ ಮಾಡಿದ ನಂತರ ಭಗವಂತನ ಪ್ರತಿಷ್ಠಾಪಿಸಬೇಕು. ಅದನ್ನ ಮುಂದೆ ತಗೊಂಡು ಹೋಗ್ಬೇಕಲ್ಲ, ಮುಂದಿನ ಹಂತ. ಅದು ಮುಂದಿನ ಕ್ಲಾಸ್ ಬೇಡ, ನಾ ಇಲ್ಲೇ ಇರ್ತೇನೆ, ನೆಕ್ಸ್ಟ್ ನಂಗೆ ಪ್ರಮೋಷನ್ ಬೇಡ ಅಂದ್ರೆ. ಹೌದು ಡಾಕ್ಟರ್, ನೀವು ಒಮ್ಮೆ ಹೇಳ್ತಿದ್ರಿ ಕುಂಕುಮಾರ್ಚೆಯಲ್ಲಿ 20 ನಿಮಿಷ ಒಂದು ರೆಕಾರ್ಡ್ ಅಂತ ಹೇಳಿ, ಅದನ್ನು ಅಂದ್ರೆ ಜಗನ್ಮಾತೆನ 20 ನಿಮಿಷ ಗುರುಜಿ ಬಂದು 20 ನಿಮಿಷ ತುಂಬಿಕೊಂಡದ್ದು ಜಗನ್ಮಾತೆಯನ್ನ ಅಂತ ಹೇಳಿ ಡಾಕ್ಟರ್ ಜಿ. ಅದನ್ನು ಕೇಳುವಾಗಲೇ ಸೈಲೆನ್ಸ್, ಅದೆಲ್ಲ ಆಕ್ಟಿವ್ ಸೈಲೆನ್ಸ್. ವೆಂಕಟೇಶ್ ಬೆಂಗಳೂರಿಂದ ಪ್ರಶ್ನೆ ಕೇಳಿದ್ದಾರೆ. ಸಾಧಾರಣ ಜಗತ್ತಿನಲ್ಲಿ ಕುಂಕುಮಾರ್ಚನೆ ಅತ್ಯಂತ ಪ್ರಭಾವಶಾಲಿ ಎನ್ನುವುದು ನಿಮ್ಮ ಮಾತಿನಲ್ಲಿ ಕೇಳಿದ್ದೇನೆ. ಡಿವೈನ್ ಪಾರ್ಕ್ನಲ್ಲಿ ಪ್ರತಿದಿನ ಬೆಳಿಗ್ಗೆ ತಪ್ಪದೆ ಕುಂಕುಮಾರ್ಚನೆ ನಡೆದುಕೊಂಡು ಬರುತ್ತಿದೆ. ಕುಂಕುಮಾರ್ಚನೆಯ ಮಹತ್ವವೇನು? ಇಲ್ಲಿನ ಕುಂಕುಮಾರ್ಚನೆಯ ವಿಶೇಷತೆ ಏನು ಅಂತೇಳಿ. ರಕ್ತ 5 ಲೀಟರ್ ರಕ್ತ, ಕೆಂಪು ರಕ್ತ ಪ್ರತಿಯೊಬ್ಬರ ದೇಹದಲ್ಲೂ ಇರುತ್ತೆ. ನನ್ನ ರಕ್ತ ಶುದ್ಧಿ ಮಾಡಬೇಕು, ರಕ್ತಹೀನನಾಗಿ ನಾನು ವೇಸ್ಟ್ ಆಗಬಾರದು, ರಕ್ತಯುಕ್ತನಾಗಿ ನಾನು ಯೂಸ್ಫುಲ್ ಆಗಬೇಕು ಎಂಬುದರ ಕುಂಕುಮಾರ್ಚನೆ ಉದ್ದೇಶ. ಅದಕ್ಕೆ ರಕ್ತದ ಕೆಂಪು ಕುಂಕುಮ ಇರಬೇಕು. ಎಲ್ಲ ಸಂಸ್ಥೆಯಲ್ಲಿ ನೋಡಿ ಕಪ್ಪು ಒತ್ತಿದ ಕುಂಕುಮವನ್ನು ಉಪಯೋಗಿಸ್ತಾರೆ. ಡಿವೈನ್ ಪಾರ್ಕ್ನಲ್ಲಿ ಮಾತ್ರ ಸಾಚಾ ಕುಂಕುಮದ ಬಣ್ಣದ ಕೆಂಪು ಕುಂಕುಮವನ್ನು ಉಪಯೋಗಿಸ್ತೇವೆ. ಭಗವಂತನ ಮಾತು ಕೇಳುವುದೇ ಹೋದಾದರೆ ಅವರು ಕೂಡ ರಕ್ತದ ಬಣ್ಣದ ಕುಂಕುಮ ತಗೋತಾರೆ, ಅವ್ರಿಗೆ ಕೇಳುವುದಿಲ್ಲ.
ನಾನೇ ಶ್ರೇಷ್ಠ, ನಮ್ಮದೇ ಸ್ಪೆಷಲ್ ಕುಂಕುಮ ಅಂತ ಉಪಯೋಗಿಸ್ತಾರೆ. ಭಗವಂತ ದುಃಖದಿಂದ ಅದನ್ನು ಸ್ವೀಕರಿಸ್ತಾನೆ ಅಂತ ಹೇಳ್ಬೋದು. ನೀವೇ ನೋಡಿದಿರ್ಬೋದು, ದೊಡ್ಡ ದೊಡ್ಡ ಕ್ಷೇತ್ರದ ಕುಂಕುಮ ಕಪ್ಪು ಹೊತ್ತಿದೆ, ಕಪ್ಪು ಬಣ್ಣ. ಬಟ್ ಡಿವೈನ್ ಪಾರ್ಕ್ನಲ್ಲಿ ಮಾತ್ರ ಸಾಕ್ಷಾತ್ ಕೆಂಪು ಹೊತ್ತಿದೆ, ಅಂದರೆ ಪೋಸ್ಟ್ ಡಬ್ಬಿಯ ಕೆಂಪು ರಕ್ತದ ಬಣ್ಣ. ಅದ್ಯಾಕೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಕೇಳ್ತಾ ಇಲ್ಲ. ಭಗವಂತ ವಾಣಿ ಹೇಳ್ತಾನೆ, ರಕ್ತದ ಬಣ್ಣ ಉಪಯೋಗಿಸ್ ಮಗು, ನಂಗೆ ಅದು ಇಷ್ಟ. ಇವ್ರಿಗೆ ಕೇಳೋದಿಲ್ಲ. ಮಗು ವಾಲ್ಯೂಮ್ ಜಾಸ್ತಿ ಮಾಡ್ತಾನೆ, ಇವ್ರಿಗೆ ಕೇಳೋದೇ ಇಲ್ಲ. ಮೈನಸ್ ಎಲ್ಲ ಇವರಿಗೆ. ಸೊ ರಕ್ತ ಶುದ್ಧಿಗೆ 5 ಲೀಟರ್ ರಕ್ತಕ್ಕೆ 5 ಚಿಕ್ಕ ಚಮಚ ಕುಂಕುಮವನ್ನು ನಾವು ಆಯ್ದುಕೊಳ್ತೇವೆ. ಎಲ್ಲ ಸಾಮೀಪ್ಯ. 5 ಲೀಟರ್ ರಕ್ತಕ್ಕೆ 5 ಚಿಕ್ಕ ಚಮಚದ ಕುಂಕುಮವನ್ನು ತೆಗೆದಿಟ್ಟುಕೊಂಡು ನೀವು ರೆಡಿ ಆದಾಗ ತಾಯಿ ತನ್ನ ಪಾದವನ್ನು ಹೊರಗೆ ಹಾಕ್ತಾಳೆ. ಓಂ ಐಂ ರೀಂ ಶೀಂ ಅನ್ನುವಾಗ ಖಂಡಿತವಾಗಿ ಹೊರಗೆ ಹಾಕಿದ್ದೇನೆ, ಭಕ್ತಿಯಿಂದ ಹಾಕು, ನೋವು ಮಾಡಬೇಡ ಅಂತಾಳೆ. ನಾನು ಅದಕ್ಕೆ ಉದುರಿಸೋದು, ಬಸ್ಕ ಹಾಕೋದಿಲ್ಲ, ನಿಧಾನವಾಗಿ ಹರಳು ಮಾಡಿ ಉದುರಿಸೋದು. ನೋವಾಯ್ತೇನಮ್ಮ? ಇಲ್ಲ ಮಗು, ತೊಂದರೆ ಇಲ್ಲ, ಚೆನ್ನಾಗಿದೆ, ಹಾಕ್ತಾ ಇದ್ದೇನೆ, ಗೊತ್ತಾಗ್ತಾ ಇದೆ. ಆಶೀರ್ವಾದ ಮಾಡೋ ಜಗತ್ತಿನ ಎಲ್ಲರಿಗೂ ಸಂತೋಷ ಒಪ್ಪುವಂತೆ ಮಾಡ್ತೇನಮ್ಮ, ಮಾಡ್ತೇನೆ ಮಗು. ಸಂಶಯ ಬರುವಂತೆ ಮಾಡಬೇಕು. ಇಲ್ಲ, ಸಂಶಯದ ಸೂಳೆಯನ್ನು ಕತ್ತರಿಸಿಬಿಟ್ಟಿದ್ದೇನೆ ಮಗು. ಅಮ್ಮ ಚಿಂತೆ ತೆಗಿಯಮ್ಮ, ಚಿಂತೆ ಇಲ್ಲದಂತೆ ಮಾಡುತ್ತೇನೆ, ನಿಶ್ಚಿಂತೆಯ ಗಣಿಯಾಗಿಸುವೆ. ಬರೀ ಹಾರಿಕೆಯ ಉತ್ತರ ಕೊಡಬೇಡಮ್ಮ, ಸತ್ಯ, ನಾನು ಸತ್ಯವತಿ, ನೀನು ಖಂಡಿತ ನಂಬು, ನಾನು ಹಾರಿಕೆಯ ಉತ್ತರ ಕೊಡದೆ. ಈ ಥರ ನನ್ನ ಪ್ರಶ್ನೆ, ಅವಳದ್ದು ಉತ್ತರ. ನೀವು ಈಶ್ವರಿಗೆ ಯೋಚನೆ ಮಾಡಿದ್ದೀರಿ? ಇಲ್ಲ ಸರ್, ಯೋಚನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ಮಾಡುವ ಯೋಗ್ಯತೆಯೇ ಇಲ್ಲ. ಇಲ್ಲ ಡಾಕ್ಟರ್, ನಿಜವಾಗ್ಲು 300 ಬಾರಿ ನಾನು ಹೇಳೋದು ಅವಳು ಉತ್ತರ ಕೊಡೋದು, ನಾನು ಕೇಳೋದು ಅವಳು ಉತ್ತರ ಕೊಡೋದು. ಆಮೇಲೆ ಲಾಸ್ಟಿಗೆ ನಾನು ಹಾಗಾದ್ರೆ ನನ್ನ ಪಾದವನ್ನು ಒಳಗೆ ತಗೋಮ್ಮ ಅನ್ನೋದು. ಅಲ್ಲಿ ಅವಳ ಪಾದ ಸ್ಪರ್ಶವಾದ ಕುಂಕುಮ ಇರುತ್ತೆ, 5 ಚಮಚದ ಕುಂಕುಮ, ಅದು ನಮಗೆ ಪ್ರಸಾದ. ಹೇಗಿದೆ? ಪರಮಾತ್ಮ ಈ ಒಂದು ಅವಧಿಯಲ್ಲಿ ಒಂದು 10 ನಿಮಿಷ 15 ನಿಮಿಷದಲ್ಲಿ ಮನಸ್ಸು ಪರಿಶುದ್ಧವಾಗುತ್ತದೆ. ನನ್ನ ದೇಹದ 5 ಲೀಟರ್ ರಕ್ತ ಶುದ್ಧವಾಗಿದೆ. ಆಗ ನಾನು ಬಿಡ್ತೇನೆ. ಎಲ್ಲರೂ ಇರಲಿ ಇಲ್ಲದಿರಲಿ ಯೋಚಿಸಿದರೆ ಸಾಕು, ಅವರು 5 ಲೀಟರ್ ರಕ್ತ ಶುದ್ಧ ಮಾಡ್ತೇನೆ ಅಂತ. ಎಷ್ಟು ಒಳ್ಳೆಯದು. ನಿಜವಾದ ಸಾರ್ಥಕ ಅರ್ಚಕ ಇದ್ರೆ ಎಷ್ಟು ಲಾಭ, ಇಡೀ ಸಮಸ್ತ ಜಗತ್ತಿಗೆ ಲಾಭ. ಜಗತ್ತಿಗೆ ಇಲ್ಲಿ ಶಾಂತಿ ಇರುವುದು ಯಾಕಂದ್ರೆ ಇಂಥ 100 ಅರ್ಚಕರು ತಮ್ಮ ಐಭಾವವನ್ನು ಅಂದರೆ ಆಮಿಕೆಯನ್ನು ಒತ್ತೆ ಇಟ್ಟು ಭಗವಂತನಲ್ಲಿ ಬೇಡುತ್ತಾರೆ, ಕಣ್ಣೀರು ಒರೆಸಿ. ಹಾಗಾಗಿ ಜಗತ್ತು ಶುದ್ಧವಾಗುತ್ತದೆ, ಜಗತ್ತು ಸತ್ವಯುತವಾಗುತ್ತದೆ, ಜಗತ್ತು ಪ್ರಭಾವಲಯವಾಗುತ್ತದೆ, ಜಗತ್ತು ಮತ್ತೊಂದೇ ಜಗತ್ತಾಗುತ್ತದೆ. ಅದಕ್ಕೆ ಗುರುಜಿ ಅದೇ ಸಂದೇಶದಲ್ಲಿ ನಾನು ಕೇಳುವಾಗ ಗುರುಜಿ ಹೇಳಿದ್ರು, ರಾಮಕೃಷ್ಣ ಪರಮಹಂಸರು ಗುರುಜಿ ಹೇಳುವರಂತ, ಅಂದರೆ ಈ ರೀತಿ ಆದರೂ ಒಬ್ಬರು ಬೇಡುವವನೊಬ್ಬ ಇರಬೇಕು ಅಂತೇಳಿ. ಈಗ ನೋಡಿ ಡಾಕ್ಟರ್, ನೀವು ಇದನ್ನು ಹೇಳುವಾಗ ನಮಗೆ ಗೊತ್ತಾಗ್ತದೆ, ಅಂದರೆ ಒಂದು ಜಗನ್ಮಾತೆಯಲ್ಲಿ ಯಾವ ಪರಿಯಲ್ಲಿ ಆ ಬೇಡಿಕೆ ಸಲ್ತಾ ಹೋಗ್ತದೆ. ಮೇಲ್ಮೇಲ್ ನಾವು ಪ್ರೀತಿ ಮತ್ತು ಪ್ರೇಮವನ್ನು ಉಕ್ಕಿಸಿದಂತೆ ಭಗವಂತ ಹತ್ರ ಬರ್ತಾನೆ. ಮಗು ಅಂತಾರೆ, ಅಮ್ಮ ನನ್ನ ಮಗು ಅಂತಾರೆ. ಬಿಡಬೇಡಮ್ಮ ಮುದ್ದಿನ ಮಗು ಅಂತ, ಕಾಪಾಡಮ್ಮ, ಖಂಡಿತ ನೆನ್ಪಿಟ್ಕೋತೇನೆ ಆ ಮಗು. ಅಮ್ಮ ಅನ್ನೋದು ಆ ಮಗು ಅನ್ನೋದು ಅಂತ ಅದ್ಭುತ. ಆಕ್ಟಿವ್ ಸೈಲೆನ್ಸ್ ಹೇಳಿದ್ನಲ್ಲ, ಯಾರಿಗೂ ಗೊತ್ತಾಗುದಿಲ್ಲ. ಹಾಗೆ ಪ್ರತಿಯೊಂದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಸ್ಪಿರಿಚುವಲ್ ಲ್ಯಾಬೊರೇಟರಿ ಆದ್ರೆ ಎಷ್ಟು ಅದ್ಭುತ. ಪರಿಣಾಮ ಯಾವ ರೀತಿ. ಪುಣ್ಯಭೂಮಿ ಭಾರತದಲ್ಲಿ ದೇವಸ್ಥಾನ ಹೆಚ್ಚು, ಎಲ್ಲ ಕಳ್ಳತನ ಜಾಸ್ತಿ. ದೇವ್ರ ಮೂರ್ತಿನೇ ಕತ್ಕೊಂಡು ಹೋಗ್ತಾನೆ. ಎಂತ ಹೊಲಸು ನೋಡಿ ಬರ್ತಾನೆ. ಅವನಿಗೆ ಗೊತ್ತಿದೆ, ಏನಾದ್ರೆ ಆಗ್ಲಿ ನಾನು ಎದುರಿಸ್ತೇನೆ, ನಾನೇ ಬದುಕುದು. ಭಗವಂತ ಇದ್ದಂಗೆ ಗೊತ್ತೇ ಆಗುದಿಲ್ಲ. 4 ಕ್ಷೇತ್ರದಲ್ಲಿ ಭಗವಂತ ನಿಮಿಷಕ್ಕೆ 96 ಬಾರಿ ಹಾಜರಾಗ್ತಾನೆ. ಫಸ್ಟ್ ಟೈಮ್ ಗುರುಜಿ ಜಗತ್ತಿನಲ್ಲಿ ಹೇಳಿದ್ದು. ಎಷ್ಟು ದೇವರು ಬಂದರು, ಎಷ್ಟು ಸಾಧುಗಳು ಬಂದರು, ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ ಮಾಡಿ. ಹೌದು ಡಾಕ್ಟರ್. ನಿಮಿಷಕ್ಕೆ 96 ಬಾರಿ ನಾನು ಕರೆಯುವಾಗ ನಿಮಿಷಕ್ಕೊಮ್ಮೆಯಾದರೂ ದೇವರೇ ಅಂತ ಕರಿ ಮಗು. ಎಂಥ ಅದ್ಭುತವಾದ ಸತ್ಯ, ಯೋಚನೆ ಮಾಡಿ. ಅದು ಆಧುನಿಕ ತಪಸ್ಸು, ಮಾನಸಿಕ ಧ್ಯಾನ. ನಿಮಿಷಕ್ಕೊಮ್ಮೆ ಜೈಕಾರದೊಂದಿಗೆ ಇಷ್ಟ ದೇವರನ್ನು ಕರೆಯುವುದು, ಅದೇ ಸಾಕು, ಬೇರೆ ಏನು ಬೇಡ, ಯಾವ ಸಾಧನೆ ಬೇಡ. ಎಷ್ಟು ಸರಳ ಬಂತು ನೋಡಿ. ಹೌದು ಡಾಕ್ಟರ್, ನಮಗೆ ಅದೇ ಕಷ್ಟ. ಸೋ ಸಿಂಪಲ್, ಸೋ ರ್ಯಾಷನಲ್, ಸೋ ಡೈನಾಮಿಕ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಅಸ್. ಊಟ ತಿಂಡಿ ಮಾಡು, ಭಗವಂತನಿಗೆ ಕಷ್ಟ ಕೊಡ್ತೇವೆ. ಊಟ ತಿಂಡಿ ಮಾಡಿ ಜೀರ್ಣಿಸೋದು ಅವನಲ್ಲ. ನಮಗೆ ಸುಖ ಅಲ್ಲ, ಭಗವಂತನಿಗೆ ಎಷ್ಟು ಕಷ್ಟ. ಭಗವಂತನಿಗೆ ಕಷ್ಟ ಅಂದರೆ ನಮಗೂ ಕಷ್ಟ ಆಗ್ಬೇಕದು ನಿಜ. ಅವನ ಕಷ್ಟ ಎಣಿಸ್ಕೊಳ್ಳಿ. 30 ಅಡಿ ಉದ್ದದ ಕರ್ಣದಲ್ಲಿ ಅವ ಎಲ್ಲ ಜೀರ್ಣಿಸ್ತಾನಲ್ಲ. ಕಸ ಕಡ್ಡಿ ಎಲ್ಲ ಹೊರಗೆ ಹೋಗುವಂತೆ ಮಾಡಿ, ಮುಳ್ಳು ಚುಚ್ಚಿದಂತೆ ಕಣ್ಣಿನ ಮೇಲೆ ಕಣ್ಣಿಟ್ಟು
ಬೇಕಾದ್ದನ್ನೆಲ್ಲ ಹಿರಿ ಬೇಡದಿದ್ದನ್ನೆಲ್ಲ ಮಲದಲ್ಲಿ ಸೇರಿಸಿ ಮಲ ವಿಸರ್ಜನೆಗೆ ಆತ ಹೋರಾಡುತ್ತಾನೆ. ಒಂದು ಕ್ಷಣದ ನಮಗೆ ತಿನ್ನುವುದು, ಅವನಿಗೆ 8 ಗಂಟೆ ಕೆಲಸ, 10 ಗಂಟೆ ಕೆಲಸ. ಅರ್ಥ ಆಗ್ತಾ ನಮಗೆ ಏನು ಕೊಡ್ತೇವೆ? ಏನು ಕೊಡೋದಿಲ್ಲ. ಹೌದು ಡಾಕ್ಟರ್. ಆ ನಿಟ್ಟಿನಲ್ಲಿ ಡಾಕ್ಟರ್ ನೀವು ಹೇಳುವಾಗೆ ಡೈನಾಮಿಕ್ ಸ್ಪಿರಿಚುಯಾಲಿಟಿ ಅಂದ್ರೆ ಇದನ್ನೇ ನೆಕ್ಸ್ಟ್ ಡೇ ನಿಜವಾಗಿ ವಾಂತಿ ಬರುವಂಗೆ ಮಾಡ್ಬೇಕು. ನೀ ತಿಂದಿರ್ತಾನೆ ನಂಗೆ ಕಷ್ಟ, ನಿಂಗೆ ವಾಂತಿಯೇ ಬರಲಿ, ಮಾಡೋದಿಲ್ಲ. ಯಾಕಂದ್ರೆ ನಿನ್ನ ಜೊತೆ ಹೋರಾಡುವುದೇ ನನಗೆ ಅತ್ಯಂತ ಸಂತೋಷದ ಸಂಗತಿ. ಮಗು ನೀನಿರ್ಬೇಕು, ಮಗು ನಾನು ನಿನ್ನನ್ನು ಬದುಕಿಸಬೇಕು. ಎಂಥ ಹೃದಯ ನೋಡಿ, ಕೋಟಿ ತಾಯಂದಿರ ಹೃದಯ. ಕರುಣೆ ಅಂತ ಹೇಳುವುದು ಅದನ್ನೇ ಶಬ್ದ ಅಲ್ಲ ಡಾಕ್ಟರ್? ಕರುಣೆ, ಪ್ರೀತಿ, ತಾಳ್ಮೆ, ಕ್ಷಮೆ, ತಿದ್ದಿಕೊಳ್ಳುವೆ, ಇನ್ನು ಮಾಡುವುದಿಲ್ಲ, ಇನ್ನು ಮಾಡಿದರೂ ಕೂಡ ನೀನು ಖಂಡಿತವಾಗಿ ನನ್ನನ್ನು ಕ್ಷಮಿಸಬೇಕು. ಇದೆಲ್ಲ ಸೇರಿ ಕರುಣೆ. ಗಾಢ ಅರ್ಥ, ಗೂಢ ಅರ್ಥ, ಆಳಕ್ಕೆ ಡೈವಿಂಗ್ ಡೀಪ್ ಕರುಣೆ. ಅರ್ಥವಾಗುವುದಿಲ್ವಲ್ಲ. 100ನೇ 1 ಅಂಶ ಅಮ್ಮನಲ್ಲಿದೆ ಭಗವಂತನ ಕರುಣೆ, 99 ಅಂಶ ಅವಳಲ್ಲಿ ಭಗವಂತನಲ್ಲೇ ಇದೆ. ನಾವು ಅಮ್ಮನ ಕರುಣೆಗೆ ಕೆಲವೊಮ್ಮೆ ಹ್ಯಾಟ್ಸ್ ಆಫ್ ಅಂತೇವೆ, ಭಗವಂತನ ಕರುಣೆ ಅನುಭವಿಸಿರೋ ಅದರ ಕಥೆ ಬೇರೆ. ಶ್ರೀಕಂಠ ಅಯ್ಯರ್ ಚೆನ್ನೈಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ವರ್ಷಪ್ರತಿ ದೇವರ ಪೂಜೆ, ಭಜನೆ, ಹಬ್ಬ ಚೆನ್ನಾಗಿ ಆಚರಿಸುತ್ತೇವೆ. ಆದರೆ ದೇವರು ಇರುವ ಯಾವ ಅನುಭವವೂ ಆಗುವುದಿಲ್ಲ. ಒಮ್ಮೊಮ್ಮೆ ಅನಿಸ್ತದೆ ಇಂದಿನವರು ಸುಮ್ಮನೆ ದೇವರನ್ನು ಪ್ರತಿಷ್ಠಾಪಿಸಿದರೋ ಎಂದು. ಹಿಂದಿನವರು ವಾಣಿ ದರ್ಶನ ಪಡೆದೇ ಪ್ರತಿಷ್ಠಾಪಿಸಿದರು, ನಿಮ್ಮಂತೆ ಪೆದ್ದರಲ್ಲ. ನೀವು ಪೆದ್ದರಂತೂ ಆ ಗ್ಯಾರಂಟಿ ಯಾಕೆ ಗೊತ್ತಾ? ನಿಮಗೆ ಯಾವ ಅನುಭವ ಆಗದೆ ಇರೋದು. ಅನುಭವ ಆಗಲಿಲ್ಲ ಅಂದರೆ ನೀವು ಭಗವಂತನಲ್ಲಿ ಮನಬಿಚ್ಚಿ ಮಾತಾಡಿ, ನನಗೆ ಯಾವ ಅನುಭವ ಆಗಲಿಲ್ಲ, ನಿನ್ನ ಪೂಜೆ ಪುರಸ್ಕಾರವನ್ನೆಲ್ಲ ನಾನು ಈ ಕ್ಷಣದಿಂದ ನಿಲ್ಲಿಸುವೆ. ಆದರೆ ನಿನ್ನಲ್ಲಿ ಉತ್ಕಟವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆಯಿಂದ ಕಣ್ಣೀರು ಹರಿಸಿ ಬೇಡುವೆ. ಹೇ ಭಗವಂತ, ನೀನೇ ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಧ್ಯಾನಶಕ್ತಿ. ಖಂಡಿತವಾಗಿ ಒಂದಾದರೂ ಅಹವಾಲು ಸ್ವೀಕರಿಸುವಂತೆ ನನ್ನಲ್ಲಿ ನಿನ್ನ ನೈಜ ಪ್ರತಿಷ್ಠೆಯನ್ನು ಉಂಟು ಮಾಡಿ ನಾನು ನಿಜವಾದ ಭಕ್ತನೆಂಬುದನ್ನು ಸದಾಕಾಲ ಹಗಲಿರುಳು ಕೂಡ ನಾನು ತಯಾರಾಗಿದ್ದೇನೆ. ಒಂದು ಚಿಹ್ನೆಯಾದರೂ ಕೊಡುವಂತ ಬೇಡಿ, ಕಣ್ಣೀರಿನೊಂದಿಗೆ ಬೇಡಿ. ಮಿನಿಮಮ್ 11 ದಿನ ಕಾಪಾಡಿ, 12 ಕಾಯಿರಿ, 12ನೇ ದಿನ ಭಗವಂತ ಮಗು ಅಂತ ಹೇಳಿ ನಿಮ್ಮನ್ನು ಎಬ್ಬಿಸ್ತಾನೆ. ಈ ಪ್ರಶ್ನೆ ಅದಕ್ಕೆ ಸುಮಾರು ಜನರಿಗೆ, ನಮ್ಮ ಈ ಜನರಲ್ಲಿ ಈಗ ಬರ್ತದೆ ಡಾಕ್ಟರ್. ನೀವು ಯಾವಾಗ ನಾನು ನಿಲ್ಲಿಸಿ ಬಿಡುತ್ತೇನೆ ಅಂತ ಹೇಳಬೇಡಿ, ಹೆದರಿಸಬೇಡಿ. ನಿಲ್ಲಿಸಿ ಬಿಟ್ಟಿದ್ದೇನೆ ಅಂತ ಒಪ್ಪಿಕೊಳ್ಳಿ. ಒಪ್ಪಿಕೊಂಡು ದಾಷ್ಟ್ಯ ಭಾವದಿಂದ, ಉದ್ದಟತೆಯಿಂದ ಮುಷ್ಟಿ ಮಾಡಬೇಡಿ. ಈ ಥರ ತೋರಿಸಿ, ನೀನೇ ದಾರಿ ತೋರಬೇಕೋ, ಬೇರೆ ಯಾರೂ ಇಲ್ಲ. ವಿನಮ್ರರಾಗಿ, ವಿಧೇಯರಾಗಿ, ದಯದಾಕ್ಷಿಣ್ಯದಿಂದ ಭಗವಂತನಲ್ಲಿ ಬೇರೆ ಯಾವ ದಾರಿ ತೋರದೆ ನಾನು ಇನ್ನು ಮುಂಜೆ ನಿನ್ನ ಪೂಜೆಯನ್ನು ನಿಲ್ಲಿಸುವುದಂತ ಮಾಡಿದ್ದೇನೆ. ನಿನ್ನ ಒಂದಾದರೂ ಒಂದು ಸಾಕ್ಷಿಯನ್ನು ದಯಮಾಡಿ ನನಗೆ ಹಗಲೋ ರಾತ್ರಿ ಕೊಟ್ಟು ಮೇಲೇರಿಸೋ. ಅದಕ್ಕಾಗಿ ಕಾಯುತ್ತಿದ್ದೇನೆ. ನಿನ್ನ ನೆಚ್ಚಿನ ದಾಸಾನುದಾಸರ ನಾನು. ಇದು 100% ಸತ್ಯ ಅಂತ ಒಂದನಿ ಕಣ್ಣೀರು ಬಿಡಿಸಿ. ಕಣ್ಣೀರು ಬರಲ್ಲ, ಮೂಗು ಒತ್ಕೊಳ್ಳಿ, ಕಿವಿ ಚೂಟ್ಕೊಳ್ಳಿ, ನಿಮ್ಮ ಚರ್ಮವನ್ನು ನೊಂದಿಸಿಕೊಳ್ಳಿ. ಈ ನೋವಿನಿಂದಾದರೂ ಕಣ್ಣೀರು ಬರಬೇಕೆಂದು ನಾನು ಹೋರಾಡ್ತೇನೆ. ದಯಮಾಡಿ ಉತ್ತರಿಸೋ. 11 ದಿನ ನಾನು ಖಂಡಿತವಾಗಿ ಕಾಯುತ್ತೇನೆ ಎಂದು ಭಗವಂತನ ಮುಂದೆ ಪ್ರತಿಜ್ಞೆ ಮಾಡಿ. 12 ದಿನ ಬೆಳಗ್ಗೆ ನಿಮಗೆ ಉತ್ತರ ಸಿಗುತ್ತೆ. ಅಷ್ಟರೊಳಗೆ ಉತ್ತರ ಸಿಗುತ್ತೆ. ಯಾಕೆ ಗೊತ್ತಾ? ಯಾವ ಭಕ್ತನನ್ನು ಭಗವಂತ ಬಿಡೋಕ್ಕೆ ತಯಾರೇ ಇಲ್ಲ. ಅವನೇ ಸೃಷ್ಟಿ ಮಾಡಿದ, ಅವನೇ ಒಳಗಿರುವುದು. ಇನ್ನು ಬಿಡುದಂತವ, ಬಿಡುದಂದ್ರೆ ಹಣ ಮಾಡಬೇಕು. ಆ ರೀತಿ ಘೋರ ಶಿಕ್ಷೆ ಕೊಡೋದಿಲ್ಲ. ಎಲ್ಲ ಮಕ್ಕಳು ಬೇಕು, ಖಂಡಿತವಾಗಿ ಎಲ್ಲಿಸ್ತಾನೆ. 11 ದಿನ ಕಾಪಾಡ್ತಾನೆ. ನೀನು ಒಂದು, ನಾನು ನಿನ್ನ ಜೊತೆಗೆ ಒಂದು, ಬೆಂಗಾವಲಿಗೆ 11. ಅದರ ಅರ್ಥ ಅಷ್ಟೇ. ಅಲ್ಲಿ ದಾಷ್ಟ್ಯಕ್ಕೆ ಹೋಗ್ತೇವೆ ಡಾಕ್ಟರ್. ಆ ಸನ್ನಿವೇಶ ಕಾನೂನು ತಗೋತೇವೆ. ಕಾನೂನು ತಗೊಂಡ್ರೆ ಏನಾಗುತ್ತೆ? ಮತ್ತು ಕೆಳಗೆ ಅಲ್ಲಿ ವಿನಮ್ರರಾಗಬೇಕು. ನಿಮಗೆ ಅವನಿಂದ ಲಾಭ, ಅವನಿಗೆ ನಿಮ್ಮಿಂದ ಏನು ಲಾಭ ಇಲ್ಲ. ಹೌದು ಡಾಕ್ಟರ್. ಬದುಕಿಸುವುದು ಎಷ್ಟು ಕಷ್ಟದ ಕೆಲಸ. ಮಾಡುದಿಲ್ಲ ಮುಟ್ಟಾಳರಾದ ನಿಮ್ಮನ್ನ. ಹೌದು ಡಾಕ್ಟರ್. ಅಲ್ಲಿ ವಿನಮ್ರತೆ, ವಿಧೇಯತೆ, ವಿಶೇಷಗಳು ಬೇಕೇ ಬೇಕು. ಕಾನೂನು ದೃಷ್ಟಿಯಿಂದ ಹೋದ್ರೆ ನೋ ಯೂಸ್ ಎಟ್ ಆಲ್. ಅದ್ಭುತ ಡಾಕ್ಟರ್. ನೀವು ಲಾಯರ್ ಆಗಬಾರ್ದು, ಲೋಯರ್ ಆಗ್ಬೇಕು. ಲಾಯರ್ ಆದ್ರೆ ಭಗವಂತ ನೀನೇ ನಿನ್ನ ದಾರಿ ಕಂಡ್ಕೊಂತಾನೆ. ಲೋಯರ್ ಆದ್ರೆ ಅಯ್ಯೋ ಮಗು 0 ಆಗಿದ್ಯಲ್ಲ, ನಾನು ಕೈ ಬಿಡುದಿಲ್ಲ, ನನ್ನ ಮುದ್ದಿನ ಮಗುವಲ್ಲವೇ, ನನ್ನ ನಾಟಕ ಕಂಪನಿ ನೀನು ಬೇಡವಾ, ಬೇಕೇ ಬೇಕು ಅಂತಾನೆ. ನೀವು ಲಾಯರ್, ನೀನು ಕಾನೂನು ಕ್ರಮ ಕೊಂಡ್ಕೊಂಡಂಗೆ, ಅದಕ್ಕಿಂತ ಆ ಕಾನೂನು ಕ್ರಮ ತಯಾರಿಸಿದ್ದೇ ನಾನು ಬಾಯಿ ಮುಚ್ಕೊಂತಾನೆ. ನಿಜವಾಗಿ ಸಮರ್ಥವಾದ ಒಂದು ವಿವರಣೆ ಡಾಕ್ಟರ್ ಜಿ. ಇದೊಂದು ಪರಿಹಾರ ಮಾರ್ಗ. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ಹಂತದಲ್ಲಿ ಅವರಿಗೆ ಬರುವಂತದ್ದು ಸಂಶಯ. ಆ ರೀತಿಯಾಗಿ ಅದು ಕೊಡೆಯ ಹಂತ. ಅಲ್ಲಿ ಬಾಯಿ ಮುಚ್ಕೊಂಡ್ರೆ ಭಗವಂತ ಖಂಡಿತ ಒಲಿತಾನೆ. ಆ ಹಂತ ಬಂದ್ಕೊಳ್ಳಿ, ಇವರೇ ಬ್ರೇಕ್ ಡೌನ್ ಆಗ್ತದೆ. ಹೌದು, ಹೆಚ್ಚಿನ ಸ್ಥಿತಿ 100 ಮೆಟ್ಲಲ್ಲಿ ಇರ್ತಾರೆ, 1000 ಮೆಟ್ಲಿ ಅಡಿಗೆ ಹೋಗ್ತಾರೆ. ಆ 98 ನನಗೆ ಯಾವಾಗಲೂ ಅನ್ಸುತ್ತೆ ಡಾಕ್ಟರ್, 98, 99, 100
99 ಅದು ಹಾವು ಏನಿದೊಂದು ಹಾವು ಆಗಿರ್ತದೆ ಡಾಕ್ಟರ್. ಕರೆಕ್ಟ್. ಆ 99 ದಾಟಿದ್ರೆ 100ಕ್ಕೆ ಬರ್ತದೆ. ಅದು ಅಷ್ಟೊತ್ತು ಬಿದ್ದು 99ಗೆ ಬಂದು ಸೀದಾ ಮತ್ತೆ ಕೆಳಗೆ ಬರುವ. 0ಗೆ ಬರುತ್ತೆ. ಹೌದು ಡಾಕ್ಟರ್. ಕರೆಕ್ಟ್. ಮಂಜೇಶ್ ತುಮಕೂರಿಂದ ಪ್ರಶ್ನೆ ಕೇಳಿದ್ದಾರೆ. ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಕಾಣುವ ಬಯಕೆ ನಮಗಿದೆ. ಆದರೆ ಇಂಥ ಒಳ್ಳೆಯ ಪ್ರಧಾನಿ ಮಂತ್ರಿಯವರ ವಿರುದ್ಧವಾಗಿ ಉಚಿತ ಭಾಗ್ಯಗಳ ಆಮಿಷವನ್ನು ಮುಂದಿಟ್ಟು ಜೋರಾಗಿ ನಡೆಯುತ್ತಿದೆ. ಮತದಾರರನ್ನು ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಹೀಗಾದರೆ ಭಾರತದ ಭವಿಷ್ಯವೇನು ಅಂತೇಳಿ. ಒಳಿತಾಗಲಿ ಶುಭವಾಗಲಿ ಎಂಬ ಸದಾಶೆಯನ್ನು ನೀವು ಅತ್ಯಂತ ತನ್ಮಯತೆಯಿಂದ ದಿನಾಲೂ ನೀವು ಉಕ್ಕಿಸಿಬೇಡಿ. ಭಾರತದ ಪ್ರತಿ ಪ್ರಜೆಯಲ್ಲೂ ಈ ಸದ್ಭಾವನೆಯ ಗಣಿ ಪ್ರತಿಯೊಬ್ಬರೂ ರೂಪಿತವಾದರೆ ಅದ್ಭುತವಾಗಿ ವಿರೋಧ ಪಕ್ಷದ ಶಕ್ತಿ ಗಣನೀಯವಾಗಿ ಕುಂಟುತ್ತದೆ. ಯಾಕಂದರೆ ನೆರಳೆಯುವ ಮರದಡಿಯೇ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಇರುತ್ತಾರೆ. ಆದರೆ ಮರದ ವ್ಯಾಪಾರಿಗಳಿಗೆ ಅಂಥ ದೃಢವಾದ ಮರವನ್ನು ಕಡಿದು ಮಾರಾಟ ಮಾಡಿ ದುಡ್ಡು ಮಾಡುವ ಗಿಮಿಕ್ಸ್ ನಡೆಯುತ್ತಲೇ ಇರುತ್ತದೆ. ಇಂದಿನ ದುಷ್ಟರ ಕೆಲಸ ಅಷ್ಟೇ. ಒಳಿತುಂಟು ಮಾಡುವವರು ಎಷ್ಟು ಬೇಗ ನಾಶವಾಗುತ್ತಾರೆ. ಈ ಜಗತ್ತಿನಲ್ಲಿ ಒಳಿತು ಅಂದರೆ ಏನೆಂಬ ಪ್ರಶ್ನೆ ಅಕ್ಷಯವಾಗಿ ಎಲ್ಲರ ತಲೆಯಲ್ಲೂ ಮೂಡಬೇಕೆಂಬ ಏಕಮೇವ ಗುರಿ ಅಂಥವರದ್ದು. ಅವರೆಲ್ಲರಿಗೂ ಕೂಡ ಒಳಿತಾಗಲಿ ಶುಭವಾಗಲಿ ಎಂದರೆ ದುಷ್ಟ ಬುದ್ಧಿ ಸಂಪೂರ್ಣ ನಾಶವಾಗಲಿ ಎಂದರ್ಥ. ಸಕಲ ಒಳಿತನ್ನೇ ಬಯಸುವ ನಿಷ್ಠ ಸಾಧಕರು ನಾಮಗೋಣ. ಖಂಡಿತವಾಗಿ ಶ್ರೀ ಗುರುಜಿ ಈ ದೇಶದ ಭವಿಷ್ಯವನ್ನು ನಾನಿದ್ದು ನೋಡುವೆ ಎಂದಿದ್ದಾರೆ. ಅವರು ಖಂಡಿತವಾಗಿ ಒಳಿತಿಗಷ್ಟೇ ಬೆಲೆ ಕೊಡುವರು. ಅವರ ಮಾರ್ಗದರ್ಶನದಲ್ಲಿ ನಾವು ವಿಧೇಯ ವಿವೇಕ ವೀರರಾಗೋಣ. ಅದ್ಭುತವಾಗಿ ಪ್ರಗತಿ ಭವಿಷ್ಯ ನಮಗಾಗಿ ಕಾದಿದೆ ಎಂಬ ಸದಾಶ ಸನಾತ ಪ್ರಜ್ಞೆಯೊಂದಿಗೆ ನಿರ್ಭೀತರಾಗಿ ನಾವು ಮುಂದಾಗೋಣ. ನೀವು ಬನ್ನಿ, ನಾವು ಬರುತ್ತೇವೆ. ಗೆಲುವಿನ ಗುರಿ ಸಾಧಿಸೋಣ. ಅತ್ಯಂತ ಅದ್ಭುತವಾಗಿ ಈ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮ ಗುರುಜಿ ಹಾಗೂ ಡಾಕ್ಟರ್ ಜಿಯ ಕೃಪೆಯಿಂದ ಆಗಿದೆ. ಹಾಗಾಗಿ ಗುರುಜಿ ಹಾಗೂ ಡಾಕ್ಟರ್ ಜಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಎಲ್ಲ ಸದ್ಭಕ್ತರಿಗೂ ಕೂಡ ಸದ್ಭಾವನೆ ಸದಾಕಾಲ ಉಕ್ಕಿ ಹರಿಯುವಂತಾಗಬೇಕು. ಭಗವಂತನಿದ್ದಾನೆ, ನೋಡುತ್ತಿದ್ದಾನೆ, ಪರೀಕ್ಷಿಸುತ್ತಿದ್ದಾನೆ, ಪರಿಶೀಲಿಸುತ್ತಿದ್ದಾನೆ ಎಂಬಿ ಈ ನೋಪ ಸೂತ್ರ ರಕ್ತಗತವಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡಬೇಕು ಎಂಬ ಈ ಇರಾದೆಯಿಂದ ಖಂಡಿತವಾಗಿಯೂ ಈ ಸಂಸ್ಥೆಗೆ, ಈ ಚಾನೆಲ್ಗೆ, ಈ ಸದ್ಭಕ್ತರಿಗೆ ಸದಾ ಒಳಿತೇ ಸರಣಿಯ ಮೂಲಕ ಆಗಲಿ ಎಂದು ಹೃತ್ಪೂರ್ವಕವಾಗಿ ನಾನು ಆಶಿಸುತ್ತೇನೆ.